ಆಸೆನೂ ಇಲ್ಲ. ಇರಲಿಲ್ಲ. ಟು ಬಿ ಫ್ರಂಕ್ ಏನಂದರೆ, ಈಗ ಲೈಕ್ ನನಗೆ 10th ಆದಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಬಿಕಾಸ್ ಯಾರು ಅಂದರೆ ನನಗೆ ಅಣ್ಣ ಅಕ್ಕ ಏನು ಕಾಲೇಜ್ ಅಂದರೆ ಏನು, ನಮಗೇನು ಅಲ್ಲಿ ಈ ಮ್ಯಾಥ್ಸು ಹಿಂದಿ ಅದೆಲ್ಲ ಇರಲ್ಲ ಅಂತ ಏನೂ ಗೊತ್ತೇ ಇಲ್ಲ ನನಗೆ. ಓಕೆ 10 ಮುಗಿದು ಎಲ್ಲ ಸ್ಕೂಲಲ್ಲಿದ್ದಾಗ ಏನು ಹೇಳ್ತಾರೆ ಟೀಚರ್, 10th ಒಂದು ಮುಗಿಸ್ಬಿಡಿ ಲೈಫ್ ಸೂಪರಾಗಿರುತ್ತೆ, 10th ಮುಗಿಯೋವರೆಗೂ ಫುಲ್ ಕಷ್ಟಪಟ್ಟು ಓದಿ ಆಮೇಲೆ ಸೂಪರ್. ನಮಗೂ ಅದನ್ನೇ ಹೇಳಿದ್ರು ಅಲ್ವಾ. ಆಮೇಲೆ ಫಸ್ಟ್ PU ಹೋಗ್ಬೇಕಂದ್ರೆ ಅಪ್ಲಿಕೇಶನ್ ತೊಗೋಬೇಕು, ಅದು ಏನು ಐಡಿಯಾನೇ ಇಲ್ಲ. ಅಫ್ಕೋರ್ಸ್ ಫಿಲ್ ಮಾಡಬೇಕು. ಆಮೇಲೆ ಅಲ್ಲಿ ಹೋಗಿ ಕೇಳಿದಾಗ ಸೈನ್ಸಾ ಆರ್ಟ್ಸಾ ಕಾಮರ್ಸ್ ಇದೆಲ್ಲ ಆಪ್ಷನ್ ಇದೆಯಾ, ಆಮೇಲೆ ಯಾವ್ದು ಈಸಿ ಇದೆ, ಆರ್ಟ್ಸು ಕಾಮರ್ಸ್ ತುಂಬ ಈಸಿ ಏನು ಬೇಡ, ಮಿಡ್ಲಲ್ಲಿರೋಣ, ಕಾಮರ್ಸ್ ತೊಗೊಂಡೆ. ಸೊ ಆವಾಗ ಫಸ್ಟ್ ಟೈಮ್ ಹೋದಾಗ ಎಲ್ರೂ ಎಪ್ಸಿ ಕೇಳಿದ್ರು ಏನಾಗಬೇಕು ಅಂತ. ಎಲ್ಲರೂ CA ಆಗಬೇಕು, ಡಾಕ್ಟ್ರ್ ಅಲ್ಲ CA ಆಗಬೇಕು, ಅದೇ ಅಕೌಂಟ್ಸ್ ಅದು ಏನೇನು ಆ ಥರ ಹೇಳಿದ. ನೀನೇನಾಗಬೇಕು, ನಾನು ಆ್ಯಕ್ಟ್ರ್ ಆಗ್ತೀನಿ ಅಂತ ಹೇಳಿದ್ದೆ. ಓ ಸೀರಿಯಸ್ಲಿ? ನನಗೂ ಗೊತ್ತಿಲ್ಲ ಅದು ಯಾಕೆ ಹೇಳಿದೆ ಅಂತ, ಬಟ್ ಹಾಗೆ ಆಗಿದ್ದೀನಿ. ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಿದಾಗ ಅದು ನಿಜ ಆಗತ್ತೆ. ಸೊ ಅಲ್ಲಿಂದ ಶುರುವಾಯ್ತು ಹಾಗಾದ್ರೆ. ಸೊ ಅಲ್ಲಿ ಒಂದು ಲೌಡ್ ವಾಯ್ಸ್ ಅಲ್ಲಿ ನಾನು ಆಕ್ಟರ್ ಆಗ್ಬೇಕು ಅಂತ ಹೇಳ್ತೀರಾ? ನನಗೆ ಐಡಿಯಾನೇ ಇಲ್ಲ ನಾನು ಯಾಕೆ ಹಂಗೆ ಹೇಳಿದೆ ಅಂತ. ಎಲ್ಲರೂ ನಾನು ಯಾಕೆ ಎಲ್ಲರ ಥರ ಒಂದೇ ಹೇಳಬೇಕು, ನಾನು ಡಿಫ್ರೆಂಟ್ ಆಗಿ ಹೇಳೋಣ. ಅವತ್ತಿಂದ ನಮ್ದು ಒಬ್ರು ಲೆಕ್ಚರರ್ ಹಂಗೆ ಏನಮ್ಮ ಆ್ಯಕ್ಟ್ರ್ ಅಂತಾನೆ ಕರಿತಿದ್ರು. ಏನು ಆಗೋದೆ ಅಲ್ವಾ.